ಹೇಳ್ತಾ ಇದ್ದಾರೆ. ಅಲ್ಲಿ ಉದ್ಯೋಗಕ್ಕೆ ಅವಕಾಶಗಳಿದ್ದಾವೆ, ಜಾಬ್ ಸೀಕರ್ಸ್ ಇದ್ದಾರೆ, ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ. ಆದರೆ ಇಲ್ಲಿ ಸರ್ಕಾರ ಒಂದು ಬ್ರಿಡ್ಜ್ ಮಾಡಬೇಕಾಗ್ತದೆ. ಮಾನ್ಯ ಸಭಾಪತಿಗಳೇ, ಒಂದು ಜಾಬ್ ಪೋರ್ಟಲನ್ನು ನಾವು ಓಪನ್ ಮಾಡಿ ಯಾರು ಜಾಬ್ ಸೀಕರ್ಸ್ ಇದ್ದಾರೆ ಅವ್ರ ಪ್ರೊಫೈಲನ್ನು ಅಪ್ಲೋಡ್ ಮಾಡಿದರೆ ಯಾರು MSME ಅಥವಾ ಕಂಪ್ನಿಗಳಿದ್ದಾರೆ ಅವರು ಅದರಲ್ಲಿ ನೋಡಿಕೊಂಡು ಅವರ ಅಪಾಯಿಂಟ್ ಮಾಡ್ತಾರೆ ಸಭಾಪತಿಗಳೇ. ಆದರೆ ಯಾಕೆ ಸರ್ಕಾರ ಈ ಮೂರೂ ಪ್ರಶ್ನೆಗೆ ಆಗಲ್ಲ ಅಂತ ಹೇಳಿದ್ದಾರೆ? ಇವತ್ತು ಯಾವ ರೀತಿ ಆಗಿದೆ ಅಂದರೆ ಸಭಾಪತಿಗಳೇ, Naukri.com ಅಂತಿದೆ, ಲಿಂಕ್ಡ್ಇನ್ ಇದೆ, ಇದರಲ್ಲಿ 10 ಲಕ್ಷ 20 ಲಕ್ಷ ಕೊಟ್ಟು ಪ್ರೊಫೈಲ್ಸ್ ತೊಗೊಳ್ತಾರೆ ಸಭಾಪತಿಗಳೇ. ಆದರೆ ಯಾಕೆ ನಮ್ಮ ಸರ್ಕಾರ, ನಮ್ಮಲ್ಲಿ ಇವತ್ತು ಸುಮಾರು ಜನ ನಿರುದ್ಯೋಗಿಗಳಿದ್ದಾರೆ, ಈ ನಿರುದ್ಯೋಗಿಗಳು ಪಾಪ ಆ ಪ್ರೊಫೈಲನ್ನು ಅಪ್ಡೇಟ್ ಮಾಡ್ತಾರೆ, ಈ ಕಂಪ್ನಿಗಳು ತಗೊಳ್ತವೆ, ಏನಿಲ್ಲ ದುಡ್ಡೇನು ಕೊಡೋದು ಬೇಕಾಗಿಲ್ವಲ್ಲ ಸಭಾಪತಿಗಳೇ. ಹಾಗಾಗಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, AI ಬಂದಿದೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಿದೆ. ಈ ಎರಡೂ ಉಪಯೋಗಿಸ್ಕೊಂಡು ಒಂದು ಜಾಬ್ ಪೋರ್ಟಲ್ ಗೌರ್ಮೆಂಟಿಂದ ಮಾಡಿದ್ರೆ ಏನು ಉದ್ಯೋಗಾಕಾಂಕ್ಷಿಗಳು ಅವರೆಲ್ಲ ಅಪ್ಲೋಡ್ ಮಾಡ್ತಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಸಭಾಪತಿಗಳೇ. ಹಾಗಾಗಿ ಸರ್ಕಾರ ಇದನ್ನು ಏನು ಅಂತ ತಿಳ್ಕೊಂಡು ಮತ್ತೆ ಮಾತಾಡ್ತಾರೆ ಸಭಾಪತಿಗಳೇ. ಒಂದು ಪೋರ್ಟಲ್, ಜಾಬ್ ಪೋರ್ಟಲ್ ಓಪನ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಸದಸ್ಯರು ಏನು ಪ್ರಶ್ನೆ ಕೇಳಿದರೆ ಸಂಪೂರ್ಣವಾಗಿ ನಮ್ಮ ಇಲಾಖೆಯಿಂದ ನಾವು ಏನೇನು ಮಾಡ್ಲಿಕ್ಕತ್ತೀವಿ ಅಂತ ಎಲ್ಲ ಕೂಡ ಕೊಟ್ಟಿದ್ದೀವಿ. ಈಗ ಅವ್ರು ಏನು ಹೇಳ್ತಿದ್ದಾರೆ ಅದು ಏನಾದ್ರು ಮುಂದಿನ ದಿನಗಳಲ್ಲಿ ಈಗ MSME ಪ್ರತ್ಯೇಕವಾದಂಥ ಸಂದರ್ಭದಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಅವ್ರಿಗೆ ಅಳವಡಿಸಿ ನಾವು ಅದಕ್ಕೆ ಮಾಡ್ಲಿಕ್ಕೆ ಏನಾದ ನಾವು ಪ್ರಯತ್ನ ಮಾಡ್ತೀವಿ. ಹೇಳಿ ಮನೆ ಸಭಾಪತಿಗಳೇ, ಅದು ಸರಿಯಾಗಿ ಉತ್ತರ ಬರಲಿಲ್ಲ ಸಭಾಪತಿಗಳು. ನಾನು ಹೇಳ್ತಾ ಇರೋದು ಒಂದು ಪೋರ್ಟಲ್ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಭಾಪತಿಗಳೇ. ಇವತ್ತು ಲಕ್ಷಾಂತರ ಜನ ಉದ್ಯೋಗ ಸಭಾಪತಿಗಳೇ, ಇವತ್ತು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಸಭಾಪತಿಗಳೇ. ಆಮೇಲೆ ಉದ್ಯೋಗ ಬೇಕಾಗಿರೋ ಕಂಪ್ನಿಗಳಿದ್ದಾರೆ. ಈ ಕಂಪ್ನಿಗಳಿಗೆ ಪಾಪ ಜನ ಸಿಗಲ್ಲ ಸಭಾಪತಿಗಳು. ಯಾಕಂದರೆ ಈ MSME ಕಂಪ್ನಿ, ಸಣ್ಣ ಕಂಪ್ನಿಗಳು, ಅವ್ರಿಗೆ ಏನಾಗುತ್ತೆ ಅಂದರೆ ಈ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಇಂಥವ್ರೆಲ್ಲ ಬೇಕು ಅಂದರೆ ಅವರು ಪಾಪ ನೌಕರಿಗೆ ಹೋಗ್ಬೇಕು, ಲಿಂಕ್ಡ್ಇನ್ ಬೇಕು, ಜಾಬ್ ಪೋರ್ಟಲ್ಸ್ಗೆ ಹೋಗ್ಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಕನಿಷ್ಠ 1 ಲಕ್ಷದಿಂದ 10 ಲಕ್ಷ 20 ಲಕ್ಷ ಕೊಡಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಇವತ್ತು ನಿರುದ್ಯೋಗಕ್ಕೆ ನಾವು ನಿರುದ್ಯೋಗ ವೇತನ ಕೊಡ್ತಾ ಇದ್ದೀವಿ. ಡಿಪ್ಲೊಮಾದವ್ರಿಗೆ 1500 ಕೊಡ್ತಾ ಇದ್ದೀವಿ, ಡಿಗ್ರಿ ಹೋಲ್ಡ್ರಿಗೆ 3000 ಕೊಡ್ತಾ ಇದ್ದೀವಿ. ಇಂಥವ್ರನ್ನೆಲ್ಲ ಜಸ್ಟ್ ಒಂದು ಅಪ್ಡೇಟ್ ಮಾಡಿದ್ರೆ ಸಭಾಪತಿಗಳೇ, ಬೇಕಾದರೆ ಸನ್ಮಾನ್ಯ ಸಚಿವರಿಗೆ ನಮ್ಮನ್ನು ಯಾವತ್ತನ್ನ ಕರೆದ್ರೆ ಹೇಳ್ತೀವಿ ಸಭಾಧ್ಯಕ್ಷ, ಇದಕ್ಕೇನು ಸುಮಾರು ಕೋಟಿಗಳು ಬೇಕಾಗಿಲ್ಲ, ಇಲ್ಲ ನಮ್ಗೆ ಹೇಳಿದ್ರೆ ನಾವೇ ಫ್ರೀಯಾಗಿ ಬೇಕಾದ್ರೆ ಒಂದು ಸಾಫ್ಟ್ವೇರ್ ರೆಡಿ ಮಾಡ್ಕೊಡ್ತೀವಿ. ಯಾವ ರೀತಿ ಸಾಫ್ಟ್ವೇರ್ ರೆಡಿ ಆಗಿದೆ ಸಭಾಪತಿಗಳೇ, ಅದಕ್ಕೆ ಸಂಬಂಧಪಟ್ಟ ನೀವೇ ಹೇಳ್ತೀರಾ? ಈಗ ಸದಸ್ಯರು